ನಮಸ್ತೆ, ನನ್ನ ಹೆಸರು ಆಶಾ ನೂಜಿ. ರಾಮಸಾಂಗತ್ಯ ಎಂಬ ಕಾವ್ಯ ಸಂಕಲನದಿಂದ ಯುದ್ಧಕಾಂಡವನ್ನು ನಾನು ಜಾನಪದ ಶೈಲಿಯಲ್ಲಿ ಪ್ರಸ್ತುತಪಡಿಸುವೆ. ರಚನೆ ಇಂದಿರಾ ಜಾನಕಿ ಎಸ್ ಶರ್ಮಾ. ಶ್ರೀರಾಮ ರಾವಣ ಮಾರಂತೂ ಕಾದಿದ್ದರ್ ದೃಢವಾದ ಸಂಕಲ್ಪದಿಂದ, ದಶಕಂಠನ ಧ್ವಜ ಮುರಿದನು ಐಕ್ಷಾವಾಕ ಹರಿತವಾಗಿಹ ಬಾಣದಿಂದ. ಒಬ್ಬರನ್ನೊಬ್ಬರು ಘಾತಿಸಬೇಕೆಂದು ಬಹುರೀತಿ ಚಲನೆಯಲ್ಲೊಡ್ಡಿ ಎದುರೆದುರಾದವು ಉಭಯವಾರುತಗಳ್ ಚಾಕಚಕ್ಯತೆಯೊಡಗೂಡಿ. ಸೀತಾಚೋರನ ಹಯಗಳ ಹಿಂದೆ ಸರಿಸಿದ ಶ್ರೀರಾಮ ಬಿರುಗೋಲಿನಿಂದ, ರಾಕ್ಷಸಾಧಿಪ ಮಾತಾಲಿಗೆ ಘಾಸಿ ಮಾಡುತ್ತ ಗದೆ ಮಸಲಗಳನ್ನು ಎಸೆದ. ನಭದಂತೆ ಕಡಲಂತೆ ರಾಮ ರಾವಣ ಯುದ್ಧ ಅನುಪಮವಾಗಿಹುದೆಂದು ದೇವತೆಗಳ ಜೊತೆ ಋಷಿಗಳು ನುಡಿದರು ಸಮರವ ವೀಕ್ಷಿಸುತ್ತಂದು. ಇಷುದೀಯಂ ಸೆಳೆಯುತ್ತಲೆಸೆದನು ರಾಘವ ಕ್ಷುರವೆಂಬ ಬಿರುಸಾದ ಶರವ. ಚಾಪ ನಿರ್ಮುಕ್ತವಾಗಿಹ ಬಾಣ ಕತ್ತರಿಸೀತು ದಶಗ್ರೀವನ ಶಿರವ ಕತ್ತರಿಸಲು ಚಿಗುರಿಕೊಳ್ಳುತ್ತಲಿತ್ತು ಮುರಿದೆಕ್ಕಲು ಶರವು. ಕೊರಳನ್ನು ತರಿವಲ್ಲಿ ನಿಷ್ಫಲವಾಯಿತು ಶ್ರೀರಾಮನಂಬುಗಳಳವು. ದಶಕಂಠನನು ಕೊಲ್ವ ದಾರಿಯ ಕಾಣದೆ ಕೌಸಲ್ಯಾನಂದವರ್ಧನನು ಶರಸಾಮರ್ಥ್ಯವು ಬಲಗುಂದಲು ರಾಘವ ಕಾರಣವನು ಚಿಂತಿಸಿದನು. ದೈತ್ಯನಾಶಕ್ಕೆ ಕಾಲ ಕೂಡಿ ಬಂದಿದೆಂದು ಮಾತಾಲಿ ರಾಮಂಗೆ ಪೇಳ್ದ. ಪೂಜ್ಯ ಅಗಸ್ತ್ಯರಿಂ ದತ್ತವಾಗಿರುವಂತ ಬ್ರಹ್ಮಾಸ್ತ್ರವನ್ನು ಜಾಪಿಸಿದ. ಸೂರ್ಯಾಗ್ನಿಗಳು ಕೊಂಕಿಯಲಿದ್ದು ಭಾರವು ಮಂದರಾದ್ರಿಯ ಹೋಲುತಿಹುದು. ಶತ್ರು ನಿಗ್ರಹಕ್ಕಾಗಿ ಆ ದಿವ್ಯ ಮಂತ್ರಾಸ್ತ್ರವನ್ನೀಗ ಹೂಡಬೇಕಿಹುದು. ಮಾತಾಲಿ ನುಡಿದಂತೆ ದಶರಥನಂದನ ಬ್ರಹ್ಮಾಸ್ತ್ರವನ್ನು ಕೊಂಡು ಕೈಗೆ ಅಭಿಮಂತ್ರಿಸುತ್ತ ಅನುಸಂಧಾನ ಮಾಡಿದ ಗುರಿಯಿಟ್ಟು ರಾವಣನೆದೆಗೆ. ಮಂತ್ರಾಸ್ತ್ರ ಹೃದಯವ ಸೀಳುತ್ತಲೊಗೆಯಿತು ದಶಕಂಠನ ಜೀವವನ್ನು. ಕಾರ್ಯಸಿದ್ಧಿಯಾದಾಗೆ ಮರಳಿ ಸೇರಿತು ಬಾಣ ರಾಮನ ಮೂಡಿಗೆಯನ್ನು. ದೌಷ್ಟ್ಯ ವಿನಾಶವ ಸುರಮುನಿಗಳು ನೋಡಿ ಹೂಮಳೆಗೆರೆದರು ಮುದದಿ. ದಾನವಂಶ ಲಾಲಮನ ಮರಣದಿಂ ದೋಡಿದರ ಸುರರು ಭಯದಿ. ಜಾಂಬವ ಮುಂತಾದ ರಿಕ್ಷಾಬಂಧುಗಳೆಲ್ಲ ನಲಿದಾರು ಸಂಹೃಷ್ಟರಾಗಿ. ಮರ್ಕಾಟಗಳು ಕೋಲಾಹದಿಂದ ಕುಣಿದರು ರಾಮಂಗೆ ಜಯಘೋಷ ಕೂಗಿ. ಲಂಕಾ ವೈಭವವನ್ನು ಮಣ್ಣಾಗಿಸಿದೆ ನೀನು ಕಾಮಮೋಹಕ್ಕೆ ದಾಸನಾಗಿ. ರಾಮನಿಂ ಹತನಾದ ಅಣ್ಣನ ನೋಡುತ್ತಾ ಪೇಳ್ದ ವಿಭೀಷಣ ಮರುಗಿ. ರಾವಣನನುಜನು ಶೋಕದಿಂ ಕೊರಗಲು ಶ್ರೀರಾಮ ಸಂತೈಸುತ್ತೆಂದ. ಪೈತೃಕ ಕಾರ್ಯದಿಂ ರಾವಣೇಶ್ವರನಿಗೆ ಸದ್ಗತಿಯನ್ನು ಕೂಡಿಸಿಂದ. ರಾವಣನಂತಪುರದ ನಾರಿಯರು ಬಂದರೊಡತ್ತ ದುಃಖಾರ್ತರಾಗಿ. ಕಂಬನಿ ಧಾರೆಯಿಂ ಪತಿ ಕಾಯುವನು ತೋಯಿಸಿದರೆಲ್ಲ ಮಮ್ಮಲ ಮರುಗಿ. ನರನೊಬ್ಬ ಕೊಂದನು ದೇವದಾನವರಿಂಗು ದುರ್ಜಯನಾದವನನ್ನು. ಗೈದ ಪಾಪಗಳೆಲ್ಲ ಮೃತ್ಯು ರೂಪದಿ ಬಂದು ನುಂಗಿವೆ ಧನುಜೇಶನನ್ನು. ತಮ್ಮನು ನುಡಿದಂತೆ ಕದ್ದ ಜಾನಕಿಯನ್ನು ಒಪ್ಪಿಸಿ ಕೊಳುತಿಹದರಂದು. ಮಕ್ಕಳು ಸೋದರ ಬಂಧುಗಳೊಂದಿಗೆ ಸಾಮ್ರಾಜ್ಯ ಉಳಿಯುತ್ತಿಂದು. ಧನ್ಯವಾದಗಳು.